ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮುನಿ ಯೂಟ್ಯೂಬ್ ಚಾನಲ್. ಸೊ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವಾಗ ಬೆಳಿಗ್ಗೆ 6 ಗಂಟೆಗೆ ಎದ್ದು ಎಣ್ಣೆ ಸೀಗೆಗೆ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆಗೆ ಎಲ್ಲ ರೆಡಿ ಮಾಡಿಕ್ಕಿದ್ದೀನಿ. ಮಮ್ಮಿ ಒಬ್ಬಟ್ಟು ಮಾಡೋದ್ಮೇಲೆ ದೇವ್ರ ಪೂಜೆ ಮಾಡಬೇಕು. ಸೊ ಇವಾಗ ಮಮ್ಮಿಗೆ ಟಿಫನ್ ಮಾಡೋದಕ್ಕೆ ಹೆಲ್ಪ್ ಮಾಡ್ಕೊಂಡಿದ್ದೀನಿ. ಸೊ ದೇವ್ರ ಮನೆ ಎಲ್ಲ ರೆಡಿ ಮಾಡಿಕ್ಕಿದ್ದೀನಿ. ಹೂವೆಲ್ಲ ಹಾಕಿ ದೇವ್ರ ಫೋಟೋಗೆಲ್ಲ ಇದಕ್ಕೆ ಇನ್ನೇನು ಪೂಜೆ ಮಾಡ್ಬೇಕಷ್ಟೇ. ನಿಖಿತಾ, ಲೇಖು, ಕೀರ್ತಿ ಅವರೆಲ್ಲ ಬಂದಿದ್ದಾರೆ ಎಣ್ಣೆ ಇಕ್ಸ್ಕೊಳಕ್ಕೆ. ಚೇತು ಎಲ್ಲ ಮಮ್ಮಿ ಡ್ಯಾಡಿ ಕೈಯಲ್ಲಿ ಹೆಂಗಾರು ನೋಡಿ ಎಣ್ಣೆ ಇಕ್ಸ್ಕೊಳ ಬಂದ. ಸೊ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಬಾಯ್. ಇವಾಗ ಎಲ್ಲರೂ ಸ್ನಾನ ಮಾಡ್ಕೊಂಡು ಬರ್ತಾರೆ ಮತ್ತೆ ತಾನೇ. ಬಾಯ್ ಬಾಯ್. ಹಾಂ, ಸೊ ಇವಾಗ ಒಬ್ಬಟ್ಟು ಮಾಡೋದಕ್ಕೆ ಬೆಲ್ಲ ಕರಗಿಸ್ಕೊಳ್ತಿದ್ದೀವಿ. ಮಮ್ಮಿ ಮಾಡೋದು ಒಬ್ಬಟ್ಟು, ಮಮ್ಮಿ ಬೆಲ್ಲ ಕರಗಿಸುವ ಕೇಳಿದ್ರು, ಸೊ ಅದಕ್ಕೋಸ್ಕರ ಮಾಡ್ತೀವಿ. ಇಲ್ಲಿ ಕರಗಿಸ್ತಾ ಇದ್ದೀನಿ ಬೆಲ್ಲ ಅಷ್ಟೇ. ಸೊ ಇಲ್ಲಿ ಕಾಯಿ ತುರಿದಿಟ್ಕೊಂಡಿದ್ದಾರೆ. ಆಮೇಲೆ ಬೆಲ್ಲ ಬೇಳೆ ಬೇಯಿಸಿದ್ದಾರೆ. ಸೊ ಇದನ್ನು ಕರ್ಗಾದ್ಮೇಲೆ ಇದಕ್ಕೆ ಹಾಕಿ ಕಾಯಿನೂ ಹಾಕಿ ಹೂರ್ಣ ಮಾಡ್ತಾರೆ. ಸೊ ಅಷ್ಟೇ. ನಮ್ಮ ಮಮ್ಮಿ ಪಲಾವ್ ಮಾಡಿದ್ದಾರೆ. ಸೊ ಪಲಾವ್ ಜೊತೆ ಮೊಸರು ಬಜ್ಜಿ. ಸೊ ಇವಾಗ ಟಿಫನ್ ತಿನ್ನಬೇಕು, ಆಮೇಲೆ ಪೂಜೆ ಮಾಡಬೇಕು. ನಮ್ಮ ಮಮ್ಮಿ ಇನ್ನೂ ಒಬ್ಬಟ್ಟು ಮಾಡ್ತಿದ್ದಾರೆ. ರೆಡಿ ಆಗಿದ್ದೀನಿ. ಸೊ ಇಲ್ಲಿ ನಾನು ಔಟ್ಫಿಟ್ಟಿಂದು ನಾನಿಬ್ಬರು ಒಂದೇ ಥರ ಹಾಕೊಂಡಿದ್ದೀವಿ. ಸೊ ಇದು ರೆಡಿ ಆಗಿ ನಿಮ್ಗೆ ತೋರಿಸ್ತೀನಿ. ಸೊ ಇವಾಗ ಪೂಜೆ ಮಾಡೋಕ್ಕೆ ಹೋಗಬೇಕು. ಪೂಜೆ ಮಾಡಿಬಿಟ್ಟು ಆಮೇಲೆ ನಿಮ್ಗೆ ಸಿಗ್ತೀನಿ. ಸೊ ಇವತ್ತು ನನ್ನ ಔಟ್ಫಿಟ್ ಟ್ರೆಡಿಷ್ನಲ್ ಆಗಿದೆ, ಹಬ್ಬ ಅಲ್ವಾ. ಸೊ ಅದಕ್ಕೋಸ್ಕರ ಟ್ರೆಡಿಷ್ನಲ್ ಔಟ್ಫಿಟ್ ಹಾಕೊಂಡಿದ್ದೀನಿ. ಮನೆ ಎಂಟ್ರೆನ್ಸ್ ರಂಗೋಲಿ ಹಾಕಿ ಹೂವೆಲ್ಲ ಹಾಕಿ ಹಾಗೆ ಬಾಗಿಲಿಗೆ ತೋರಣ ಕಟ್ಟಿದ್ದೀರಿ, ಮಾವಿನ ತೋರಣ, ಹಾಗೆ ಭತ್ತದ ತೋರಣ ಹಾಕಿದ್ದೀರಿ. ಸೊ ಒಬ್ಬಟ್ಟೆಲ್ಲ ಇಕ್ಕಿ ಮತ್ತು ಬೆಲ್ಲ ಬೇವಿನ ಸೊಪ್ಪೆಲ್ಲ ಇಕ್ಕಿದಾಯಿತು. ಸೊ ಪೂಜೆ ಎಲ್ಲ ಮಾಡಿದ್ದಾಯಿತು. ನಾನಿವಾಗ ಬೇವಿನ ಸೊಪ್ಪು ಹಾಗೆ ಬೆಲ್ಲ ತಿಂತಾ ಇದ್ದೀನಿ. ಲೈಫಲ್ಲಿ ಎರಡು ಸಮವಾಗಿರಬೇಕು. ಜಾಸ್ತಿ ಸ್ವೀಟು ಇರಬಾರ್ದು, ಜಾಸ್ತಿ ಕಹಿನೂ ಇರಬಾರ್ದು ಲೈಫಲ್ಲಿ. ಸೊ ಇವಾಗ ನಾನು ಇಂದು ರೆಡಿ ಆಗಿದ್ದೀನಿ. ಸೊ ಇವಾಗ ನಾನು ಇಂದು ಟ್ರೈನಿಂಗ್ ಹಾಕೊಂಡಿದ್ದೀನಿ. ಎಲ್ಲ ಹೊಂದಿಲ್ ರೆಡಿ ಆಗುತ್ತಿದ್ದಾರೆ. ಸೇಮ್ ನಾನು ಸೇಮ್. ಸೊ ಇವಾಗ ನಮ್ಮ ಅಜ್ಜಿ ತಾತ ಹೊಸಕೋಟೆಯಿಂದ ಬರ್ತಿದ್ದಾರೆ ಎಲ್ಲರೂ. ಯಾಕಂದರೆ ಇಲ್ಲಿ ಸಮಾಧಿ ಹತ್ರ ಹೋಗಿ ನಮ್ಮ ಮುತ್ತಜ್ಜಿ, ಮುತ್ತಾತ, ಹಾಗೆ ಅಜ್ಜಿ, ನಮ್ಮ ಮಮ್ಮಿ, ಅವ್ರಿಗೆಲ್ಲ ಎಡೆ ಹಾಕ್ತಿದ್ದಾರೆ ಸಮಾಧಿ ಹತ್ರ. ಸೊ ಅದಕ್ಕೋಸ್ಕರ ಇವಾಗ ಹೋಗ್ಬೇಕು ಅಲ್ಲಿಗೆ. ಅವ್ರು ಬಂದಿದ್ದ ತಕ್ಷಣ ನಾವು ಅಲ್ಲಿ ಹೋಗ್ತೀವಿ ಸಮಾಧಿ ಹತ್ರ. ಓಕೆ, ನಿಂತ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಡ್ಯಾಡಿ ಗಾಡೀಲಿ ಬರ್ತಾರೆ, ನಮ್ಮ ಮುಂಚೆ ನಿಂತ್ಕೊಂಡಿದ್ದೀವಿ. ಸೊ ಇವಾಗ ಅಲ್ಲೆಲ್ಲ ಪೂಜೆ ಮಾಡ್ಕೊಂಡು ಬಂದಾದ್ಮೇಲೆ ನಾವು ಹೊಸಕೋಟೆಗೆ ಹೋಗ್ತಾ ಇದ್ದೀವಿ. ನಮ್ಮ ಡ್ಯಾಡಿ ಗಾಡೀಲೇ ಕರ್ಕೊಂಡು ಹೋಗ್ತೀನಿ ಅಂತ ನಾನು ಇಂದು ಗಾಡೀಲಿ ಹೋಗ್ತಾ ಇದ್ದೀವಿ. ನಮ್ಮ ಮಮ್ಮಿ ನಮ್ಮ ಅತ್ತೆ ಜೊತೆ ನಡ್ಕೊ ಬರ್ತಿದ್ದಾರೆ. ಸೊ ನಾವು ಹೋಗೋಷ್ಟೊತ್ತಿಗೆಲ್ಲ ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿದ್ರು ಮಾಡೋದಕ್ಕೆ. ಸಮಾಧಿ ಬಂದು ನಮ್ಮ ಮುತ್ತಜ್ಜಿ ಅವ್ರದ್ದು. ಸೊ ಇವಾಗ ಎಲ್ಲ ಒಂದೇ ಹತ್ರನೇ ಇಕ್ಕಿ ಪೂಜೆ ಮಾಡ್ತಾ ಇದ್ದೀರಿ ಎಲ್ಲರೂ. ಎಲ್ಲ ಪೂಜೆ ಮಾಡಿ ಇವಾಗ ಕಾಯಿ ಹೊಡಿತಾವ್ರೆ. ನಮ್ಮ ಡ್ಯಾಡಿನೂ ಕಾಯಿ ಹೊಡಿತಿದ್ದಾರೆ. ಅದ್ ಕಾಯಿ ಹೊಡೆದೋಗಿತ್ತು. ತೊಟ್ಲಕಾಯಿ ಮಾಮ ತೊಟ್ಲಕಾಯಿ ಹೊಡಿತೈತಿ. ಹೊಸಕೋಟೆಗೆ ಬಂದು
ಈಗ ನಾವೆಲ್ಲರೂ ಹೊಸಕೋಟೆಗೆ ಹೋಗ್ತಾ ಇದ್ದೀರಿ. ಕಾರು ರೋಡ್ ಸೈಡ್ ಪಾರ್ಕ್ ಮಾಡಿದ್ರು. ಸೊ ಇವಾಗ ಎಲ್ಲ ನಡ್ಕೊಂಡು ಹೋಗ್ತಾ ಇದ್ದೀರಿ. ಇವಾಗ ಎಲ್ಲರೂ ಮಕ್ಕಳೆಲ್ಲ ಒಂದೇ ಕಾರಲ್ಲಿ ಹೋಗ್ತಾ ಇದೀರಿ. ಫೈನಲಿ ನಮ್ಮ ಅಜ್ಜಿ ಮನೆಗೆ ಬಂದ್ಬಿಟ್ರಿ ಹೊಸಕೋಟೆಗೆ. ಸೊ ಇವಾಗ ಟೆರೆಸ್ ಮೇಲೆ ಬಂದಿದ್ದೀರಿ. ರೀಲ್ಸ್ ಫೋಟೋಸ್ ಎಲ್ಲ ಇಟ್ಕೊಳ್ಳೋಣ ಅಂತ ಮೇಲೆ ಎಲ್ಲ ರೀಲ್ಸ್ ಮಾಡ್ಕೊಂಡು ಬಂದ್ರಿ. ಇವಾಗ ನಮ್ಮ ಅತ್ತೆ ಹಬ್ಬದ ಊಟ ಕೊಡ್ತಿದ್ದಾರೆ, ಎಲ್ಲರಿಗೂ ಹಾಕೊಡ್ತಿದ್ದಾರೆ. ಸೊ ಇವಾಗ ಕನಸು ಮನೆಗೆ ಹೋಗ್ತಾ ಇದ್ದೀರಿ ಎಲ್ಲರೂ. ಅಮ್ಮದಿ ಪಾತಿ ಅಮ್ಮದಿ ಟೇಸ್ಟಿ ಸೊ ಬ್ಯೂಟಿಫುಲ್ ಸನ್ಸೆಟ್ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಕನಸು ಸೊ ನನ್ನ ಪೆಟ್ ನೇಮು ಸೋನು ಅಂತ. ಸೊ ಅದಕ್ಕೋಸ್ಕರ ಪುಟ್ಟು ನನಗೋಸ್ಕರ ಸಾಂಗ್ ಆಡ್ತಿತ್ತು. ಸಾಂಗ್ ಡೆಡಿಕೇಟ್ ಮಾಡ್ತಿದ್ದೆ. ನಾವು ಕನಸು ಮನೆಗೆ ಬಂದಿದ್ದೀರಿ. ಸೊ 4 years ಬ್ಯಾಕ್ ನಮ್ಮ ಅತ್ತೆ ಮದುವೆ ಆಗಿದ್ದು 5 days ಮಾಡಿದ್ರು. ಸೊ ಅವಾಗ ಸಂಗೀತ ಮಾಡಿದ್ರು. ಸೊ ಆ ಕ್ಯಾಸೆಟ್ನ ನೋಡ್ತಾ ಇದ್ರಿ ಎಲ್ಲರೂ ಕುತ್ಕೊಂಡು, ನಾವು 4 years ಬ್ಯಾಕ್ ಹೇಗಿದ್ರಿ ಅಂತ. ಎಲ್ಲರೂ ಸಿಂಗಲ್ ಪರ್ಫಾರ್ಮೆನ್ಸ್ ಮಾಡಿದ್ರಿ. ನಾವು ಕಸಿನ್ ಎಲ್ಲರೂ ಸೇರಿ ಹಾಗೆ ಗ್ರೂಪ್ ಡ್ಯಾನ್ಸ್ ಮಾಡಿದ್ವಿ. ನಾನೇ ಕೊರಿಯೋಗ್ರಾಫರ್ ಮಾಡಿದ್ದೆ. ಸೊ ಫುಲ್ ವಿಡಿಯೋ ಹಾಕೋಕ್ಕಾಗಲ್ಲ, ಸೊ ಅದಕ್ಕೋಸ್ಕರ ಕ್ಲಿಪ್ಸ್ ಹಾಕಿರ್ತೀನಿ ಅಷ್ಟೇ. ಸೊ ಎಲ್ಲ ವಿಡಿಯೋಸ್ ನೋಡ್ತಾ ಇದ್ದೀವಿ. ಇವಾಗ ನಮ್ಮ ಅತ್ತೆ ಟೀ ತಗೊಂಡು ಕೊಡ್ತಿದ್ದಾರೆ. ವಾಪಸ್ ಸಂತೃಪ್ತಿಗೆ ಅದೇ ವಿಡಿಯೋಸ್ ಎಲ್ಲ ನೋಡೋ ಅಷ್ಟೊತ್ತಿಗೆ 9 ಆಗಿತ್ತು. ಸೊ ಇವಾಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀರಿ ಸಮೃದ್ಧಿಗೆ. ಇವಾಗ ಊಟಕ್ಕೆ ಪಲಾವು, ಮೊಸರು ಬಜ್ಜಿ ಹಾಗೆ ಹಪ್ಪಳ ತಿಂತಾ ಇದ್ದೀರಿ ಎಲ್ಲರೂ ಕುತ್ಕೊಂಡು. ಇದು ಬಳ್ಳಾರಿ ಬರ್ತಾನೆ ನಿಮ್ ಜೊತೆ ಊಟಿಗೂ ಬಂದಿತ್ತು ತಾನೆ? ಹೌದು ಸರ್. ಇದು ಕಾಲಲ್ಲ ಕೈಯೇ. ಸೊ ಊಟ ಮುಗಿಸ್ಕೊಂಡು ನೈಟ್ 10 ಆಗಿತ್ತು. ಸೊ ಅವಾಗ ಟೆರೆಸ್ ಮೇಲೆ ಹೋಗಿ ಪ್ರೊಜೆಕ್ಟರ್ ಕನೆಕ್ಟ್ ಮಾಡಿಕೊಂಡು ದೇವ ಮೂವಿ ನೋಡ್ತಾ ಇದ್ರಿ. ಮಂತರ್ ಕನ್ನಡ ಮೂವಿ. ಸೊ ಎಲ್ಲರೂ ಟೆರೆಸ್ ಮೇಲೆ ಕುತ್ಕೊಂಡು ಸೊ ಸಖತ್ತಾಗಿತ್ತು ಕನ್ನಡ ಮೂವಿ. ಅದು ನೈಟ್ ದೇವ ಮೂವಿ ನೋಡೋದಂತೂ ಸಖತ್ ಥ್ರಿಲ್ಲಿಂಗ್ ಆಗಿತ್ತು. ಸೊ ಇವಾಗ ಎಲ್ಲರೂ ಮೂವಿ ಮುಗಿಯೋ ಅಷ್ಟೊತ್ತಿಗೆ ಅರೌಂಡ್ 1-12:30 ಆಗಿತ್ತು. ಸೊ ಇವಾಗ ವಾಪಸ್ ಮನೆಗೆ ಹೋಗ್ತಾ ಇದ್ರು ಮಲ್ಕೊಳೋದಿಕ್ಕೆ. ನಿಖಿತ ದೇವ ಮೂವಿ ನೋಡ್ಬಿಟ್ಟು ಆಂಜನೇಯ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಮಂಡೇ. ಸೊ ಸಂಡೇ ಯುಗಾದಿ ಹಬ್ಬ, ಮಂಡೇ ಟ್ಯೂಸ್ಡೇ ಅಲ್ಲೇ ಇದ್ರಿ. ಟೋಟಲ್ 3 days ಹೊಸಕೋಟೆಯಲ್ಲೇ. ಸೊ ಮೇಲೆ ಟೆರೆಸ್ ಮೇಲೆ ಬಂದಿದ್ರಿ. ಎಲ್ಲರೂ ಸೇರಿ ಪಾಟ್ ಆ ಕಡೆ ಇತ್ತು. ಸೊ ಈ ಕಡೆ ಶಿಫ್ಟ್ ಮಾಡ್ತಿದ್ದಾರೆ. ಹಾಗೆ ಮಂಡೇ ಇಂದು ರಿಸಲ್ಟ್ ಡೇ ಆಗಿತ್ತು. ಅವಳು ಫುಲ್ ಭಯ ಪಟ್ಕೊಂಡಿತ್ತು ರಿಸಲ್ಟ್ ಏನು ಬರುತ್ತೆ ಅಂತ. ಸೊ ಅತ್ತೆನೇ ಈ ಗಿಡಗಳೆಲ್ಲ ಬೆಳೆಸಿರೋದು. ಹಾಗೆ ಈ ಕಡೆ ಶಿಫ್ಟ್ ಮಾಡಿದ್ದೆಲ್ಲ ಆಯ್ತು. ಸೊ ಇಂದು ಇವಾಗ ಗಿಡಗಳಿಗೆ ನೀರ್ ಹಾಕ್ತಿದ್ದಾಳೆ.
ಸೊ ಇವಾಗ ಟಿಫನ್ ತಿನ್ನೋದಕ್ಕೆ 6th ಕ್ರಾಸ್ ಅಂದರೆ ಕನಸು ಮನೆಗೆ ಹೋಗಿದ್ದೀರಿ. ಸೊ ಇವಾಗ ಎಲ್ಲರೂ ಬಿಸಿಬೇಳೆ ಬಾತ್ ವಾಂಗಿಬಾತ್ ತಿಂತಾ ಇದ್ದೀರಿ. ಸೊ ಇಂದು ರಿಸಲ್ಟ್ಗೋಸ್ಕರ ಎಲ್ಲರೂ ಕಾಯ್ತವ್ರೆ. ಬರೀ ಇಲ್ಲಿ ಬರ್ತಾನೆ ಇಲ್ಲ, ಫುಲ್ ಬರ್ತಾರೆ. ಸಬ್ಜೆಕ್ಟ್ದೆಲ್ಲ ಬರೀ ಒಂದೊಂದು ಡಿಜಿಟ್ ಕಾಣ್ತಾ ಇದೆ. ಫಸ್ಟ್ ಕ್ಲಾಸ್ ಪಾಸ್ ಆಗಿದೆ ಅಂತ ಫುಲ್ ಕಾಣಿಸ್ತಾ ಚಕ್ಕ ಬರ ಆಡೋದಕ್ಕೆ ಕಷ್ಟಪಟ್ಟು ಬೀಜ ಉಸ್ತಾ ಇದ್ದಾರೆ. ಸಿದ್ಧರಾಗ್ಬಿಟ್ಟು ಇಲ್ಲಿ ಚಿನ್ನಿ ಮತ್ತೆ ಲೇಕು ಉಸ್ತಾ ಅವ್ರೆ ಕಷ್ಟಪಟ್ಟು ಪಾಪ. ಸೊ ಇವಾಗ ನಾವು ಗಟ್ಟ ಬರಾಗ್ತಾ ಇದೀರಿ. ನಾನು ಪುಟ್ಟು, ಸಿದ್ದು ಅಂಟಿನು, ನಿಖಿತಾ, ಲೇಕು, ಮಮ್ಮಿ ಚಕ್ಕ ಹಾಕೋರ. ಎರಡು ಅದೇ ಬಿಡ ಅತ್ತೆ ನಾಲ್ಕು ನೋಡಿ ಇವಾಗ 8 ಹಾಕಲ್ಲ. ಕಾಯಿ ಹೊಡಿಬೇಕತ್ತೆ, ಫಸ್ಟ್ ಹಾಕೋಬೇಡ. ಕಾಯಿ ಹಿಡಿಸಿದ್ರೆ ತಾನೆ ಕಾಯಿ ಅಲ್ಲಿ ಹೋಗಕ್ಕ. ನಾನು ಒಬ್ಬರು ಮಾಡ್ಕೊಳಕ ಒಂದ ಕೊಡ್ಲಿ ಬಿಡಕ್ಕ. ಎರಡು ಯಾವ್ದಾರು ನಾನು ಹಾಕಿದ್ರೆ ಒಂದು ನಾನು ಹಾಕಿದ್ರೆ ಅತ್ತೆ ಅಯ್ಯೋ ಪುಟ್ಟು ಒಂದ್ ಬೇಕಮ್ಮ. ಬೇಡಮ್ಮ ಒಂದೇ ಬೇಕು ಪುಟ್ಟು, ಒಂದೇ ಬೇಕು. ಇಲ್ಲ ಚಮ್ಮ ಒಂದ್ ಹಾಕ್ಕೊಂಡ್ರ ಪುಟ್ಟು ಒಂದ್ ಹಾಕ್ಬಿಟ್ಟು ಅವನೇ ಅಷ್ಟೇ ಮಮ್ಮಿ ಕೈ ಕಟ್ ಮಾಡಿದ್ರೆ ಕಟ್ ಮಾಡ್ಬಿಡುದು ಹಂಗೆ ಎತ್ತಿ ಪುಟ್ಟು ಸ್ವಾಮಿ ನಾನು. ಸೊ ಪುಟ್ಟು ಎಲ್ಲರಿಗೂ ಮಜ್ಜಿಗೆ ತಗೊಂಡ್ ಕೊಡ್ತಿದ್ದೆ ನಾವು ಆಟ ಆಡ್ತಿದ್ದೀರಿ ಅಂತ. ಇವಾಗ ಗ್ರೂಪ್ ಇನ್ನೂ ದೊಡ್ಡದಾಯ್ತು. ಸೊ ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಮ್ಮ ಸೊ ಎಲ್ಲರೂ ಬಂದು ಆಡ್ತಿದ್ದಾರೆ ಇವಾಗ. ಸೊ ನಾವು ಆಟ ಆಡೋಕ್ಕೆ ಮಧ್ಯಾಹ್ನ ಸ್ಟಾರ್ಟ್ ಮಾಡಿದ್ದು 1 ಗಂಟೆ ಹಂಗೆ. ಸೊ ಎಷ್ಟು ಬೇಗ ಸಾಯಂಕಾಲ ಆಗಿ ಹೋಯ್ತು. ಸೊ ಇವಾಗ ನೈಟು ಆಗಿದೆ, ಚಂದ್ರ ಕಾಣಿಸ್ತಿದೆ ನೋಡಿ. ಸೊ ಇವಾಗ ನಮ್ಮ ಅತ್ತೆ ಜೊತೆ ನಾನು ಶಟಲ್ ಬ್ಯಾಟ್ ಆಡ್ತಾ ಇದ್ದೀನಿ. ಸೊ ಸ್ವಲ್ಪ ಶಟಲ್ ಬ್ಯಾಟ್ ಆಡಾದ್ಮೇಲೆ ಮತ್ತೆ ಮೇಲೆ ಬಂದು ಇವಾಗ ಎಲ್ಲರೂ ಆಡ್ತಾ ಇದ್ದೀರಿ ಒಂದ್ಸರಿ. ಇದು ಸಾವೇನ್ ಮನೇದು ಆಡ್ತಾ ಇರೋದು ಘಟ್ಟಬಾರ. ಸೊ ಇವಾಗ ಕೆಳಗೆ ಬಂದು ಇವಾಗ ಎಲ್ಲರೂ ಸೀರಿಯಲ್ ನೋಡ್ತಿದ್ದಾರೆ ದೊಡ್ಡವರೆಲ್ಲರೂ. ನಾವು ಕುತ್ಕೊಂಡಿದ್ದೀರಿ. ಸೊ ಮತ್ತೆ ನಾವು ನೈಟ್ ಫಾರೆಸ್ಟ್ ಮೂವಿ ನೋಡಿದ್ರಿ, ಕನ್ನಡ ಮೂವಿ. ಸ್ಟಾರ್ಟಿಂಗ್ ಇಂದ ನಿಖಿತ ಓಡಾಡ್ಬೇಕು ಇಲ್ಲಿಂದ. ಸೊ ಇದು ನೆಕ್ಸ್ಟ್ ಡೇ ಟ್ಯೂಸ್ಡೇ ಹೊಸ್ತಡ್ಗೆ ದಿವಸ. ಸೊ ಎಲ್ಲರೂ ಇವಾಗ ಫ್ರೆಶ್ ಅಪ್ ಆಗಿದ್ದೀರಿ, ಎಲ್ಲರೂ ಸ್ನಾನ ಮಾಡಿಕೊಂಡು. ಸೊ ಇವಾಗ ನಾವು 6th ಕ್ರಾಸ್ಗೆ ಹೋಗ್ತಾ ಇದ್ರಿ. ಈ ಲಾಗಲ್ಲಿ ಫಸ್ಟ್ ಕ್ರಾಸಿಂದ 6th ಕ್ರಾಸ್, 6th ಕ್ರಾಸಿಂದ ಫಸ್ಟ್ ಕ್ರಾಸ್ ನೆಡ್ಕೊಂಡು ಹೋಗೋದೇ ಇರುತ್ತೆ ಲಾಗ್ ಪೂರ್ತಿ. ಸೊ ಇವಾಗ ನಾವು 6th ಕ್ರಾಸ್ಗೆ ಹೋಗ್ತಾ ಇದ್ದೀರಿ ಟಿಫನ್ ತಿನ್ನೋದಕ್ಕೆ. ಎಷ್ಟು ಟೈಮ್? 11 ಗಂಟೆ ಅಂತೆ. ಇವಾಗ ಊಟ ಮಾಡಿ ಟಿಫನ್ ತಿನ್ನಕ್ಕೆ ಹೋಗ್ತಾ ಇದ್ದೀರಿ ಎಲ್ಲರೂ ಇಷ್ಟೊತ್ತು. ನಾವು ಟಿಫನ್ನಿಗೆ ಗೀ ರೈಸು ಹಾಗೆ ಚಿಕನ್ ಫ್ರೈ ತಿಂತಾ ಇದ್ದೀರಿ. ಬೆಳಗ್ಗೆ ಅಂದರೆ ಬೆಳಗ್ಗೆ 11 o'clock ಆಗಿದೆ. ಸೊ ಇವಾಗ ನಮ್ಮ ಅತ್ತೆ ರೂಮಲ್ಲಿ ಕಾಂಚನ 3 ಮೂವಿ ನೋಡ್ತಾ ಇದ್ರು. ಸೊ ಅದಕ್ಕೆ ಚೇತು ದೇವ ಬಂದಿರೋ ಥರ ಆ್ಯಕ್ಟಿಂಗ್ ಮಾಡ್ತಿದ್ದ. ಸೊ ಇಲ್ಲಿ ಏನು ನಡೀತಿದೆ ಅಂದರೆ ಚಾರ್ಲಿ ಗೇಮ್ ಇದೆಯಲ್ಲ, ಸೊ ಆ ಥರ ಇಲ್ಲಿ ನ್ಯೂ ಟೈಪ್ ಆಫ್ ಆ ಥರನೇ ಆಡ್ತಾಯಿದ್ರಿ. ಬಟ್ ನಾವೆಲ್ಲ ಕ್ರಿಯೇಟ್ ಮಾಡಿದ್ವಿ. ಅಂದರೆ ನಮ್ಮ ಚಿಕ್ಕಪ್ಪ ಅವರು ಚೇತು, ಸಿದ್ದು, ಕೀರ್ತಿ ಅವ್ರು ನಿಂತ್ಕೊಂಡ್ರೆ, ಹಾಗೆ ನಮ್ಮ ಇನ್ನೊಬ್ರು ಚಿಕ್ಕಪ್ಪ ಗ್ರೀನ್ ಕಲರ್ ಶರ್ಟ್ ಹಾಕೊಂಡಿದ್ದಾರಲ್ವ, ಸೊ ಅವ್ರು ಫುಲ್ ಭಯ ಪಟ್ಕೊಬಿಟ್ಟಿದ್ರು. ಸೇಮ್ ದೆವ್ವ ಬಂದ್ಬಿಟ್ಟಿರೋ ಥರ ನಾವು ಗೊಂಬೆಗೆ ದಾರ ಎಲ್ಲ ಕಟ್ಟಿ ದೆವ್ವ
ರಿಯಲ್ಗಿರೋ ಥರ ನಾವು ಕ್ರಿಯೇಟ್ ಮಾಡಿದ್ವಿ. ಸೊ ಅದು ಸಪ್ರೇಟ್ ಬರುತ್ತೆ ಲಾಗಲ್ಲ. ಆಮೇಲೆ ನಮ್ಮ ಅತ್ತೆ ಮೇಲೆ ಮಾಡಿದ್ವಿ. ಚೇತು ಸೇಮ್ ದೆವ್ವ ಬಂದಿರೋ ಥರನೇ ಆ್ಯಕ್ಟಿಂಗ್ ಮಾಡ್ತಿದ್ದ. ನೋಡಿ ಅವ್ನ ಕಣ್ಗಳು ಹೆಂಗೆ ಬಿಡ್ತಿದ್ದಾನೆ. ಸೊ ಎಲ್ಲರಿಗೂ ದೊಡ್ಡವ್ರಿಗೆಲ್ಲ ಭಯಪಡಿಸ್ಬಿಟ್ಟಿದ್ವಿ. ಸೊ ಅದ್ರ ಲಾಗ್ ಸಪ್ರೇಟಿಗೆ ಬರುತ್ತೆ. ನಾವು ಮೇಲೆ ರೂಮಲ್ಲಿ ಎಲ್ಲರಿಗೂ ಫ್ರ್ಯಾಂಕ್ ಮಾಡ್ತಿದ್ರೆ ಇಲ್ಲಿ ಬಂದರೆ ಎಲ್ಲ ದೊಡ್ಡವರೆಲ್ಲ ಕಪಲ್ಸ್ ಅವರೆಲ್ಲ ಕುತ್ಕೊಂಡು ಘಟ್ಟಬಾರ ಆಡ್ತಿದ್ದಾರೆ. ನಮ್ಮ ಮಮ್ಮಿ, ನಮ್ಮ ಡ್ಯಾಡಿ, ನಮ್ಮ ಅಮ್ಮ, ನಮ್ಮ ಅತ್ತೆ, ನಮ್ಮ ಚಿಕ್ಕಮ್ಮ, ಸೊ ನಮ್ಮ ಅಜ್ಜಿ, ತಾತ ಅವರೆಲ್ಲರೂ ಸೇರಿ ಆಡ್ತಿದ್ದಾರೆ ಘಟ್ಟಬಾರ. ಸೊ ಹಾಗೆ ಇಂದು ಪಾಪ ಮಗು ಟೀ ಮಾಡಿಸ್ಕೊಬಂದು ಎಲ್ಲರಿಗೂ ಕೊಡ್ತಿದ್ದಾಳೆ. ಸೊ ಒಳಗಡೆ ಎಲ್ಲರೂ ದೊಡ್ಡವರು ಆಡ್ತಿದ್ರು ಅಂತ, ಚಿಕ್ಕ ಮಕ್ಳಿಗೆಲ್ಲ ಅಲೋ ಇಲ್ವಂತೆ. ಸೊ ಅದಕ್ಕೋಸ್ಕರ ನಾನು ಸಿದ್ದು ಶಟಲ್ ಬ್ಯಾಟ್ ಆಡ್ತಾ ಇದ್ದೀರಿ ಆಚೆ ನಿಂತ್ಕೊಂಡು. ಸೊ ಮತ್ತೆ ನೈಟ್ ಊಟ ಎಲ್ಲ ಮಾಡಾದ್ಮೇಲೆ ಅಜ್ಜಿ ಮೇಲೆ ಮತ್ತೆ ಫ್ರ್ಯಾಂಕ್ ಮಾಡ್ತಾ ಇದ್ದಾರೆ ಇಲ್ಲೆಲ್ಲರೂ. ಕೈ ಬಿಡ್ಬಾರ್ದು ಅಜ್ಜಿ. ಎಲ್ಲರಿಗೂ ನಿಂಬೆಹಣ್ಣು ಜ್ಯೂಸ್ ತಗೊಂಡ್ಕೊಡಿ. ನಾನು ನಾಲ್ಕನೇ ಕಪ್ಪು. ಸೊ ಇವಾಗ ಮತ್ತೆ ಮಲ್ಕೋದಕ್ಕೆ ಸಮೃದ್ಧಿಗೆ ಹೋಗ್ತಾ ಇದೀರಿ ಎಲ್ಲ ಹೊಸ್ತಡಕ್ಕೆ ಚೆನ್ನಾಗಿ ತಿನ್ಕೊಂಡು. ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ ಸಮೃದ್ಧಿಗೆ. ನೈಟ್ ಇವಾಗ ಟೈಮ್ ಬಂದು ಎಷ್ಟು? ಸೊ ಇವಾಗ ಟೈಮ್ ಬಂದು 10:15 ಆಗಿದೆ. 10:11 ಆಗಿದೆ. ಸೊ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀರಿ. ಚೆನ್ನಾಗಿ ನಾನ್ ವೆಜ್ ತಿಂದ್ಬಿಟ್ಟು ಹಾಗೆ ದೆವ್ವದು ಫ್ರ್ಯಾಂಕ್ ವಿಡಿಯೋ ಮಾಡಿ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀರಿ. ಅಲ್ಲೆಲ್ಲ ನಡ್ಕೊಂಡು ಹೋಗ್ತಾ ಇದ್ದಾರೆ ಅವರೆಲ್ಲ ದೊಡ್ಡಕೊಳ್ಳಿ ದೆವ್ವಗಳು. ಇದೆಲ್ಲ ಹೇಳ್ತಾರದು ನಮ್ಮ ಅತ್ತೆ. ಇವ್ರು ನೋಡಿ ಹೆಂಗೆ ಬಿಡ್ತವ್ರು. ಗೇಮ್ ಆಡ್ಬಿಟ್ಟು ಇವಾಗ ರೋಡಲ್ಲಿ ಆಂಜನೇಯ ಅನ್ಕೊಂಡು ಹೋಗ್ತಾವ್ರೆ ನೋಡ್ರಿ. ಆಂಜನೇಯ ಅನ್ಕೊಂಡು ಆಡೋದೇನಕ್ಕೆ, ಭಯ ಪಡೋದೇನಕ್ಕೆ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಟೀ ಕುಡಿತಾ ಇದ್ದೀನಿ. ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಟೀ ಕುಡಿಯೋದು ಬಿಟ್ಬಿಟ್ಟಿದ್ದೆ, ಬಟ್ ಅವತ್ತು ಕುಡಿಬೇಕನ್ನಿಸ್ತು. ಸೊ ಅದಕ್ಕೆ ಕುಡಿತಾ ಇದ್ದೀನಿ. ಹಾಗೆ ಹೊಸಕೋಟೆಗೆ ಹೋದ್ಮೇಲೆ ಮನೆಗೆ ವಾಪಸ್ ಬರೋದೇ ಇಷ್ಟ ಆಗಲ್ಲ, ಯಾಕಂದರೆ ಎಲ್ಲ ಕಸಿನ್ಸ್ ಎಲ್ಲ ಇರ್ತಾರೆ, ಚೆನ್ನಾಗಿ ಎಂಜಾಯ್ ಮಾಡ್ತಾ ಇರ್ತೀವಿ. ಸೊ ಇದು ವೆಡ್ನೆಸ್ಡೇ ಟೋಟಲ್ 4 ಡೇಸ್ ಇರಿ, ಸಂಡೇ, ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ ಇದ್ರಿ. ಸೊ ಇವಾಗ ಮತ್ತೆ ನಾವು ಕನಸು ಅಂದರೆ 6th ಕ್ರಾಸ್ಗೆ ಹೋಗ್ತಾ ಇದ್ದೀರಿ ಟಿಫನ್ ಮಾಡೋದಕ್ಕೆ. ಇಡ್ಲಿನೂ ಮತ್ತು ಮಟನ್ ಸಾರು ಅಂತೆ. ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀರಿ. ಹಾಯ್ ಪಪ್ಪ. ಸೊ ಮತ್ತೆ ನಾವು ಮಧ್ಯಾಹ್ನ ಅಂದರೆ ಇವಾಗೆಲ್ಲ ಘಟ್ಟಬಾರ ಆಡ್ತಾ ಇದ್ರಿ ಮೇಲೆ ಕುತ್ಕೊಂಡು. ಎಷ್ಟು ಕಾಯಿ ಹೋಗುತ್ತೆ ಅದೇನು ಇಲ್ಲ. ಸೊ ಇವಾಗ ವೆಡ್ನೆಸ್ಡೇ ನೈಟ್ ಇವಾಗ ಮನೆಗೆ ಹೋಗೋಣ ಅಂತ ಎಲ್ಲ ಡಿಸೈಡ್ ಮಾಡ್ಕೊಂಡು ಇವಾಗ 6th ಕ್ರಾಸ್ಗೆ ಹೋಗ್ತಾ ಇದ್ರಿ. ಅಲ್ಲಿ ನಮ್ಮ ಅಜ್ಜಿ ತಾತಾಗೆ ಹೇಳ್ಬಿಟ್ಟು ಹೋಗೋಣ ಅಂತ ಎಲ್ಲರೂ ನಡ್ಕೊಂಡು ಹೋಗ್ತಾ ಇದ್ದೀರಿ. ಸೊ ಎಲ್ಲರಿಗೂ ಮೂಡ್ ಆಫ್ ಹೋಗಿತ್ತು. 4 ಡೇಸ್ ಚೆನ್ನಾಗಿ ಎಂಜಾಯ್ ಮಾಡಿ ಹೋಗ್ಬೇಕಲ್ವಾ ಅಂತ. ಸೊ ಎಲ್ಲರೂ ಇಂದು ಕೀರ್ತಿ ಅವರೆಲ್ಲ ಬರ್ತೀನಿ ಅಂತ ಹೇಳಿದ್ರು. ಆಮೇಲೆ ಫೈನಲ್ ಮೂಮೆಂಟಲ್ಲಿ ಅವ್ರು ಯಾರು ಬಂದೇ ಇಲ್ಲ, ಬರೀ ನಾವು 5 ಜನ ಹೋಗ್ತಾ ಇದ್ದೀರಿ. ನಾನು, ಮಮ್ಮಿ, ಅತ್ತೆ, ಮಾಮ, ಸಿದ್ದು ಅಷ್ಟೇ ಹೋಗ್ತಾ ಇದ್ದಾರೆ. 5 ಮೆಂಬರ್ಸು ಟೋಟಲ್. ಎಲ್ಲರೂ ಬರಬೇಕು ಅಂದ್ಕೊಂಡಿದ್ರಿ. ಆಮೇಲೆ ಫೈನಲಿ ಅವ್ರಿಗೆ ಬರೋಕ್ಕೆ ಇಷ್ಟ ಆಗಿಲ್ಲ. ಸೊ ಅದಕ್ಕೋಸ್ಕರ ಅವ್ರು ಅಲ್ಲೇ ಉಳ್ಕೊಂಡಿದ್ದಾರೆ. ನಾನು ಅಲ್ಲೇ ಇರ್ತಿದ್ದೆ, ನನ್ನ ಕಾಲೇಜ್ ಇರೋ ಕಾರಣ. ಸೊ ಅದಕ್ಕೆ ಬಂದೆ ನಾನು. ಇನ್ನೇನು ಮನೆ ರೀಚ್ ಆಗೋದ್ರಿ ನಾವು. 8:42ಗೆಲ್ಲ ಮನೆ ರೀಚ್ ಆದ್ರಿ. ಸೊ ನಮ್ಮ ಡ್ಯಾಡಿಗೋಸ್ಕರ ಕಾಯ್ತಾ ಇದ್ದೀರಿ. ನಮ್ಮ ಡ್ಯಾಡಿ ಬೆಳಿಗ್ಗೆನೇ ಬೇಗ ಬಂದುಬಿಟ್ರು ಹೊಸಕೋಟೆಯಿಂದ. ಸೊ ಇವಾಗ
ಕೇಳ್ಕೊಂಡು ಹೋಗ್ತಿದ್ದಾರೆ. ಸೊ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಕಾಯ್ತಾ ಇದ್ದೀವಿ ಆಚೆ ಸೊ ಇಂದು ಮತ್ತು ನಮ್ಮ ಕಸಿನ್ಸ್ ಎಲ್ಲ ಅಲ್ಲೇ ಇದ್ದಾರೆ. ನಾನು ಒಬ್ಬಳೇ ಬಂದಿದ್ದೀನಿ ಕಾಲೇಜಿಗೆ. ಫುಲ್ ಬೇಜಾರಾಗ್ತಿದೆ. ಫೈನಲಿ ನಮ್ಮ ಮನೆಗೆ ಬಂದಿದ್ದೀನಿ. ಸೊ ನನ್ನ ರೂಮ್ ತುಂಬ ಮಿಸ್ ಮಾಡ್ಕೊತಿದ್ದೆ, ಆದರೂ ನಂಗೆ ಬೇಜಾರಾಗ್ತಿದೆ. ನನ್ನ ಕಾಲೇಜ್ ಇದೆ, ನನ್ನ ಕಸಿನ್ಸ್ ಎಲ್ಲ ಎಂಜಾಯ್ ಮಾಡ್ತಾರೆ. ಸೊ ಇಂದೂ ಅಲ್ಲೇ ಇದ್ದಾಳೆ. ಇಂದೂನ ಬಿಟ್ಟು ಹೇಗಿರೋದೋ ಗೊತ್ತಿಲ್ಲ. ನಂಗೆ ತುಂಬ ಬೇಜಾರಾಗ್ತಿದೆ. ನಂಗೆ ಕಾಲೇಜ್ ಇದೆ, ಸೊ ಅದಕ್ಕೋಸ್ಕರ ಬಂದೆ. ಸೊ ಈ ವಿಡಿಯೋ ಇಲ್ಲೇ ಎಂಡ್ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಧನ್ಯವಾದಗಳು.